ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ವಚನಗಳಲ್ಲಿ ನಾವು ನೋಡ್ತೇವೆ, ನಮ್ಮ ಕಣ್ಣನ್ನ ದೇವರು ಮನಸ್ಸಾಕ್ಷಿಗೆ ಹೋಲಿಸಿದ್ದಾರೆ. ನಾವು ದೇವರ ವಾಕ್ಯವನ್ನ ಹೆಚ್ಚೆಚ್ಚಾಗಿ ಅರಿತುಕೊಂಡಾಗ ಸತ್ಯವೇದದಲ್ಲಿ ಯೇಸುವನ್ನು ಹೆಚ್ಚು ಸ್ಪಷ್ಟವಾಗಿ ನಾವು ಕಾಣುತ್ತೇವೆ. ಅನೇಕ ಜನರು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿದರೂ ಅದರಲ್ಲಿ ಯೇಸುವನ್ನು ಕಂಡುಕೊಳ್ಳುವುದಿಲ್ಲ. ಅವರು ಒಂದು ಸಿದ್ಧಾಂತವನ್ನು ಪಡಿತಾರೆ, ಆ ಸಿದ್ಧಾಂತಕ್ಕಾಗಿ ಹೋರಾಟ ಮಾಡುತ್ತಾರೆ. ಕರ್ತನ ವಚನಗಳು ಮನಸಾಕ್ಷಿ, ಅಂದರೆ ಮನಸಾಕ್ಷಿ ಅನ್ನುವಂಥದ್ದು ನಮ್ಮ ಹೃದಯದ ಕಣ್ಣಾಗಿದೆ. ನೀವು ನಿಮ್ಮ ಮನಸ್ಸಾಕ್ಷಿಯನ್ನು ಶುದ್ಧವಾಗಿಟ್ಟುಕೊಳ್ಳ್ರಿ. ನಿಮ್ಮ ಹೃದಯದ ಬೆಳಕಿನಿಂದ ತುಂಬಿರ್ತದೆ. ನೀವು ದೇವರನ್ನು ನೋಡುವುದಕ್ಕೆ ಸಾಧ್ಯವಾಗ್ತದೆ. ನೀವು ಮನಸ್ಸಾಕ್ಷಿಯನ್ನು ಶುದ್ಧವಾಗಿ ಇಟ್ಟುಕೊಳ್ಳುವುದನ್ನು ನಿರ್ಲಕ್ಷಿಸಿದರೆ, ನೀವು ಯಾವುದೋ ತಪ್ಪು ಮಾಡಿದಾಗ, ತಪ್ಪನ್ನು ಒಪ್ಪಿಕೊಂಡಾಗ, ಆ ತಪ್ಪನ್ನು ಅರಿಕೆ ಮಾಡದಿದ್ದರೆ, ಇದಕ್ಕಾಗಿ ದೂಷಣೆಯನ್ನು ತೆಗೆದುಕೊಳ್ಳದಿದ್ದರೆ ಇನ್ನೊಬ್ಬರ ಮೇಲೆ ದೂಷಣೆಯನ್ನು ಹೊರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕಣ್ಣು ಕ್ರಮೇಣವಾಗಿ ಮುಸ್ಕಾಗ್ತದೆ, ಮಬ್ಬಾಗ್ತದೆ. ಇದರಿಂದ ದೇವರ ದರ್ಶನವನ್ನು ಕಳೆದುಕೊಳ್ಳುತ್ತವೆ. ದೇವರ ದರ್ಶನವನ್ನು ಕಳೆದುಕೊಳ್ಳುವುದು ಅದು ಬಹಳ ಕಷ್ಟ. ನಾವು ಪ್ರತಿ ದಿವಸ ದೇವರ ದರ್ಶನದಲ್ಲಿ ನಡೆಯಬೇಕಾಗಿದೆ, ಆತನ ಕೃಪೆಯಲ್ಲಿ ನಡೆಯಬೇಕಾಗಿದೆ. ಸತ್ಯವೇದದ ಜ್ಞಾನ ದಿನದಿಂದ ದಿನಕ್ಕೆ ಹೆಚ್ಚಾಗಬೇಕಾಗಿದೆ. ನಿಮ್ಮ ತಲೆಯಲ್ಲಿ ಸತ್ಯವೇದದ ಜ್ಞಾನನು ತುಂಬಿರಬೇಕು. ನಿಮ್ಮ ಹೃದಯ ಪರಿಶುದ್ಧತೆಗೆ ಸಂಬಂಧಿಸಿದಂತೆ ಸತ್ಯವೇದದ ತಲೆಯ ಜ್ಞಾನಕ್ಕೆ ಯಾವುದೇ ಸಂಬಂಧ ಇಲ್ಲದಾಗೆ ನಡೆಯುವಂಥದ್ದಲ್ಲ. ನಮ್ಮ ಹೃದಯ ಶುದ್ಧವಾಗಿರಬೇಕಾಗ್ತದೆ. ಎಲ್ಲ ಪರಿಸ್ಥಿತಿಗಳಲ್ಲೂ ನಾವು ದೇವರನ್ನ ದೃಷ್ಟಿಸಿ ನೋಡಬೇಕಾಗಿದೆ. ಪರಿಸ್ಥಿತಿಗಳು ಏನೇ ಇರಲಿ, ಸಮಸ್ಯೆಗಳು ಏನೇ ಬರಲಿ, ಆದರೆ ನನ್ನ ಹೃದಯವೆಂಬ ಬಾಗಿಲು ಕರ್ತನನ್ನ ದೃಷ್ಟಿಸಿ ನೋಡಬೇಕಾಗಿದೆ. ಕರ್ತನೇ ಸಮಸ್ತವೂ ನಮಗೆ ಎಂಬುವಂಥ ಒಂದು ಸತ್ಯದಲ್ಲಿ ನಾವು ನಡೆಯಬೇಕಾಗಿದೆ. ಅನೇಕರು ನಮಗೆ ಕೇಡನ್ನು ಬಯಸಿದರೂ ಸಹ ನಾವು ಅವರಿಗೆ ಒಳ್ಳೆಯದನ್ನು ಬಯಸಬೇಕಾಗಿದೆ. ತಂದೆ ನಮಗೆ ಕೊಟ್ಟಿರತಕ್ಕಂಥ ಪಾತ್ರೆಯಲ್ಲಿ ನಾನು ಕುಡಿಯಬಾರದೇ ಎಂಬುದಾಗಿ ಯೇಸು ಕ್ರಿಸ್ತನು ಕೇಳುವುದನ್ನು ನಾವು ನೋಡುತ್ತೇವೆ. ಇಸ್ಕರಿಯೋತ ಯೂದ, ಫರಿಸಾಯರು, ಮಹಾಯಾಜಕರು, ಪೇದೆಗಳು ಆಗಿರಬಹುದು. ಆದರೆ ಅಂತಿಮವಾಗಿ ಆ ಪಾತ್ರೆಯು ತಂದೆಯಿಂದ ಬಂದಿತ್ತು. ನಿನ್ನ ಪ್ರೀತಿ ಪಾತ್ರರಿಂದ ಆ ಪತ್ರವು ಬಂದಾಗ ಅದನ್ನು ತಂದಿರತಕ್ಕಂಥ ಅಂಚೆ ಪೇದೆ ಕೆಟ್ಟ ವ್ಯಕ್ತಿಯಂತೆ ಕಂಡರೂ ಅದು ದೊಡ್ಡ ವಿಷಯವೇ. ಯೇಸುವಿನ ಹೃದಯವು ಶುದ್ಧವಾಗಿತ್ತು. ಅವರು ಎಲ್ಲದರಲ್ಲೂ ದೇವರನ್ನು ನೋಡಿದರು. ಹೀಗಾಗಿ ಅವರಿಗೆ ತಾನು ಸೆರೆಯಲ್ಪಡುವುದನ್ನು, ಅವಮಾನಿಸಲ್ಪಡುವುದನ್ನು, ಶಿಲುಬೆಗೆ ಏರಲ್ಪಡುವುದನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಆಯಿತು. ಅವರ ಹೃದಯ ಶುದ್ಧವಾಗಿತ್ತು. ಎಲ್ಲದರಲ್ಲೂ ದೇವರನ್ನು ಕಂಡರು. ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸಿದಾಗ, ದೇವರ ಸಂಕಲ್ಪದ ಮೇರೆಗೆ ಕರೆ ಕೊಟ್ಟಾಗ ಎಲ್ಲ ಕಾರ್ಯಗಳು ಇದಕ್ಕಾಗಿ ನಡೀತವೆ ಅಂತೇಳಿ ರೋಮಪತ್ರಿಕೆ 8ನೇ ಅಧ್ಯಾಯ 28ರಲ್ಲಿ ನಾವು ನೋಡ್ತೇವೆ. ನಮ್ಮ ಹೃದಯ ಶುದ್ಧವಾಗಿರಬೇಕು. ಎಲ್ಲವನ್ನ ನಮ್ಮ ಒಳಿತಿಗಾಗಿ ಬಳಸಿಕೊಳ್ತೇವೆ. ಆದರೆ ಈ ಹೃದಯ ಅಪಾರವಂತರಿಗೆ, ಅನೇಕರಿಗೆ ಆಶೀರ್ವಾದಕರವಾಗಿರಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ದೇವರೇ ಅಪ್ಪ, ಮಳೆಗಾಗಿ ಪ್ರಾರ್ಥಿಸ್ತೇನಪ್ಪ. ಈ ಮಳೆಯಿಂದ ಯಾರಿಗೂ ತೊಂದರೆಗಳಾಗಬಾರ್ದು ಸ್ವಾಮಿ. ಅಪ್ಪ, ಕೊಳೆಗೇರಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊ ಸ್ವಾಮಿ. ಯೇಸುವೇ, ಅವರಿಗೊಂದು ಭದ್ರತೆಯನ್ನು ಕೊಡು ಸ್ವಾಮಿ. ದೇವರೇ, ಪ್ರಕೃತಿ ಕೋಪದ ಮೇಲೆ ಸ್ವಾಮಿ
ಅತಿವೃಷ್ಟಿ ಅನಾವೃಷ್ಟಿ ಆಗಬಾರ್ದು ಸ್ವಾಮಿ. ನಿಮ್ಮ ಗಾಯವುಳ್ಳ ಹಸ್ತ ಹತೋಟಿಗೆ ತೆಗೆದುಕೊಳ್ಳಿ ಸ್ವಾಮಿ. ಯಾರ್ಯಾರು 7 ಲ್ಯಾಬ್ ಚಾನಲ್ ನೋಡ್ತಾ ಇದ್ರು ಅವರ ಹೃದಯದ ಆಸೆಯನ್ನು ಈಡೇರಿಸಿ ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ. ಆಮೇನ್, ಆಮೇನ್.